14 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾವುದಲ್ಲ ಸರ್ ನಿಮ್ಮ ಬಫರ್ ಆಗ್ತಾ ಇಲ್ಲ, ನಿಮ್ಮದು ಬಫರ್ ಆಗ್ತಾ ಇಲ್ಲ. ಇಲ್ಲಿ ಜಾಮರ್ ಹಾಕಿರ್ತಾರೆ ಯೂಟ್ಯೂಬ್. ಅದು ಈ ಕಾಲದಲ್ಲಿ ಯಾವನ್ನ ಯೂಟ್ಯೂಬ್ ಹಿಂಗೆ ಹಾಕ್ತಾರೆ ಡೌನ್ಲೋಡ್ ಮಾಡಿ ಇದೆಲ್ಲ ಅಭಾಸೆ ರೆಡಿ ಮಾಡ್ಕೊಂಡು ಸರ್. ರೆಡಿ ಇದೆಯಾ ಸರ್? ಇಲ್ಲೆಲ್ಲ ಕರೆಕ್ಟ್ ಇದೆ ಸರ್. ಮ್ಯೂಟ್ ಮಾಡಿ वो डालने से जरा नहीं कवर ले शायद गाना थोड़ा है क्या चेक उधर बता दे ಬರ್ತಾ ಇಲ್ಲ. अभी चेक करोगे ना सर? ಹಾಂ ಅಂದರೆ ಇದು ಟ್ರ್ಯಾಕ್ ಮುಂದೆ ಬಂದಿದೆ. ಮೊಬೈಲ್ ನನ್ನ ಸೀಟ್ ಇದೆ ಅರ್ಧ ಹಾಫ್ ಆಮೇಲೆ ಡೌನ್ಲೋಡ್ ಮಾಡ್ಕೋರಿ ಬಾ ಮಂಜ. ಇದು ಅಸಹ್ಯ ಕಾಣ್ತದೆ ನೋಡಿದ್ರೆ ನಮ್ಮ ಸರ್ ನಮ್ಮ ಸಾರಿ ಹಲೋ ಹಲೋ ಬೇಗ ಮಾಡ್ತೀರಾ? ಮಂತ್ರಿ ಬಂದರು, ದಯವಿಟ್ಟು ಏನೋ ಒಂದು ಪ್ಲೇ ಮಾಡಿ ಪ್ಲೀಸ್. ಕರ್ನಾಟಕ ಸರ್ಕಾರ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಹಮ್ಮಿಕೊಂಡಿರುವಂತಹ ಯುವ ಸಮೃದ್ಧಿ ಸಮ್ಮೇಳನ ವಿಜಯಪುರ ಉದ್ಯೋಗ ಮೇಳ ಈ ಬೃಹತ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈಗ ಮತ್ತೊಂದು ಅತ್ಯದ್ಭುತವಾದ ಗೀತೆಯೊಂದನ್ನ ನಮಗಾಗಿ ಹೊತ್ತು ತರ್ತಾ ಇದ್ದಾರೆ ಜೈ ಕನ್ನಡ ವಾಹಿನಿಯ ಸಾರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಹಾಗೂ ಕಂಬದ ರಂಗಯ್ಯನವರು. ಈಗಾಗಲೇ ಈ ಒಂದು ಸಮಾರಂಭದತ್ತ ಮಾನ್ಯ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಎಲ್ಲ ಅಧಿಕಾರಿ ವರ್ಗಗಳ ಪರವಾಗಿ ಆಗಮಿಸಿರುವ ಅನೇಕ ಉದ್ಯೋಗಾಕ್ಷಿಗಳ ಪರವಾಗಿ ಮಾನ್ಯ ಸಚಿವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಕೋರ್ತೇವೆ. ಎಂ ಬಿ ಪಾಟೀಲ್ ಸಾಹೇಬರು ಈಗ ಆಗಮಿಸಿದ್ದಾರೆ, ಈಗ ಆಲ್ರೆಡಿ ವೇದಿಕೆ ಹತ್ರ ಬರ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಇಲಾಖೆಯ ಎಲ್ಲ ಅಧಿಕಾರಿಗಳ ಪರವಾಗಿ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಪರವಾಗಿ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಹಾಗೆಯೇ ವೇದಿಕೆ ಮುಂಭಾಗ ಈಗಾಗಲೇ ಮಾಧ್ಯಮದ ಸ್ನೇಹಿತರು, ಪತ್ರಕರ್ತ ಮಿತ್ರರು ಕೂಡ ವಿರಾಜಮಾನರಾಗಿದ್ದೀರಿ. ನಿಮಗೂ ಕೂಡ ಇಲಾಖೆ ವತಿಯಿಂದ ಆತ್ಮೀಯವಾದಂಥ ಗೌರವಯುತವಾದಂಥ ಸ್ವಾಗತವನ್ನು ನಾವು ಕೋರ್ತೇವೆ. ಇದೀಗ ಪೃಥ್ವಿ ಭಟ್ ಇವರ ಧ್ವನಿಯಲ್ಲಿ ಈ ಒಂದು ಗೀತೆ.
ಹುಡುಗನ ಕೋಣೆ ಹೋಗುತ್ತ ಹುಡುಗನ ಕೋಣೆ ಹೋಗುತ್ತ ಹುಡುಗನ ಕೋಣೆ ಹೋಗುತ್ತ ವಿಜಯಪುರದ ಬೃಹತ್ ಉದ್ಯೋಗ ಮೇಳದ ಈ ಭವ್ಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಡಾಕ್ಟರ್ ಎಂ.ಬಿ. ಪಾಟೀಲ್ ಸರ್ ಅವರಿಗೆ ಜೋರ ಚಪ್ಪಾಳೆ ಮುಖೇನ ಭವ್ಯ ವೇದಿಕೆ ಕಡೆಗೆ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ನೀಡ್ತಾ ಇರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು, ಕರ್ನಾಟಕ ಸರ್ಕಾರ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿರುವಂತಹ ಶ್ರೀತ ಎಲ್ಲ ಅತಿಥಿ ಮಹೋದರಿಗೆ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾಂತಾರದ ಚೆಲುವೆ ಸಪ್ತಮಿ ಗೌಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖೇನ ಸಪ್ತಮಿ ಗೌಡ ಅವರಿಗೆ ಹಾರ್ದಿಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಉತ್ತಮವಾದ ಸಮಯಕ್ಕಾಗಿ ಕಾಯೋದಕ್ಕಿಂತ ನಮಗೊದಗಿದ ಸಮಯವನ್ನ ಉತ್ತಮವಾಗಿಸ್ಕೊಳ್ಬೇಕು. ಯಾಕಂದ್ರೆ ಸಮಯ ಯಾರಿಗಾಗಿ ಕಾಯೋದಿಲ್ಲ, ಯಾರಲ್ಲೂ ಕೂಡ ಭೇದ ಭಾವ ಮಾಡೋದಿಲ್ಲ. ಅಂತಹ ಉತ್ತಮವಾದ ಸಮಯ ಇವತ್ತು ನಮ್ಮ ಗೊಮ್ಮಟ ನಗರ ವಿಜಯಪುರದಲ್ಲಿ ಕೂಡಿ ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದುಡಿಯುವ ಕೈಗಳಿಗೆ ಕೆಲಸವನ್ನ ನೀಡುವಂತಹ, ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನ ನೀಡ್ತಾ ಇರುವಂತಹ ಇವತ್ತಿನ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಒಂದು ಭವ್ಯ ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀತ ಕಂಬದ ರಂಗಯ್ಯ ಹಾಗೂ ನಟರಾಜು ಅವರು ಮತ್ತು ಪೃಥ್ವಿ ಭಟ್ ಅವರಿಂದ ಇದೀಗ ನಾಡಗೀತೆ ಪ್ರಸ್ತುತವಾಗ್ತಾ ಇದೆ. ದಯವಿಟ್ಟು ತಾವೆಲ್ಲ ಎಲ್ಲಿ ಕೂತಿದ್ರೋ ಅದೇ ಜಾಗದಲ್ಲಿ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನ ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ, ಹಸಿದವನೇ ಬಲ್ಲ ಅನ್ನದ ಸವಿಯ, ನಿಜವಾದ ನಾಡ ಭಕ್ತನೇ ಬಲ್ಲ ನಾಡಗೀತೆಯ ಸವಿಯ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ನೇರಸ ಋಷಿಗಳ ಬೇಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ ಜನನಿಗೆ
ನಾಡಗೀತೆಯನ್ನು ಅತ್ಯಂತ ಸುಮಧುರವಾಗಿ ಹಾಡಿರುವಂತಹ ಕಂಬದ ರಂಗಯ್ಯ ಹಾಗೂ ತಂಡದವರಿಗೆ ಧನ್ಯವಾದಗಳು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಂಬ ಸಂಸ್ಕೃತ ಶ್ಲೋಕದಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತ ಪರ ನುಡಿಗಳೊಂದಿಗೆ ಸ್ವಾಗತಿಸಲಿಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಸ್ನೇಹಲ್ ಆರ್ ರವರು ಭಾರತೀಯ ಆಡಳಿತ ಸೇವೆ ವ್ಯವಸ್ಥಾಪಕ ನಿರ್ದೇಶಕರು KSDC ಬೆಂಗಳೂರು. ಶ್ರೀಮತಿ ಸ್ನೇಹ ಆರ್ ಅವರು ದಯವಿಟ್ಟು ಸ್ವಾಗತ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಯುವ ಸಮೃದ್ಧಿ ಸಮ್ಮೇಳನ 2026 ಇಂದು ವಿಜಯಪುರದಲ್ಲಿ ಆಯೋಜಿಸಲಾಗಿದೆ. ಈ ವರ್ಷದ ಇದು 3ನೇ ಬೃಹತ್ ಉದ್ಯೋಗ ಮೇಳ ಆಗಿದೆ. ಈ ಉದ್ಯೋಗ ಮೇಳದಲ್ಲಿ 156 ಉದ್ಯೋಗ ನೀಡುವಂತಹ ಸಂಸ್ಥೆಗಳು ಹಾಗೂ 22,000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿರುತ್ತಾರೆ. ಈ ಸಮಾರಂಭಕ್ಕೆ ಉದ್ಘಾಟನೆ ಮಾಡಲು ಡಾಕ್ಟರ್ MB ಪಾಟೀಲ್ ರವರು, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿರುತ್ತಾರೆ. ಅವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಇಂದು ತಮ್ಮ ಎಲ್ಲ ಕಾರ್ಯಗಳ ಒತ್ತಡವಿದ್ದರೂ ಸಹ ಆಗಮಿಸಿರುವಂತಹ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ರವರು, ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು, ಕರ್ನಾಟಕ ಸರ್ಕಾರ, ಮಾನ್ಯರಿಗೂ ನಾನು ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಸಂಪೂರ್ಣ ಉಸ್ತುವಾರಿ ವಹಿಸಿ ಅಚ್ಚುಕಟ್ಟಾಗಿ ನೆರವೇರಿಸಲು ಕಾರಣಕರ್ತರಾಗಿರುವಂತಹ ಶ್ರೀಮತಿ ಶಿವಕಾಂತಮ್ಮ ನಾಯಕ್, ಅಧ್ಯಕ್ಷರು, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮ, ಅವರಿಗೂ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಘನ ಉಪಸ್ಥಿತಿಯಿಂದ ಹಾಗೂ ಮೆರುಗು ತಂದಿರುವಂತಹ ಶ್ರೀ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಧಾರವಾಡ, ಅವರಿಗೂ ನಾನು ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಶ್ರೀ ಕನಾನ್ ಅಬ್ದುಲ್ ಹಮೀದ್ ಮುಶ್ರೀಫ್, ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ವಿಜಯಪುರ, ಅವರಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ.
ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಸ್ ಅನುಷ್ಠಾನದ ತಾಲೂಕು ಮಟ್ಟದ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಆಗಮಿಸಿದ್ದಾರೆ. ಅವರಿಗೂ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಸುಮಾರು 20,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದಂತಹ ಡಾಕ್ಟರ್ ಆನಂದ್ ಕೆ, ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ, ಶ್ರೀ ರಿಷಿ ಆನಂದ್, ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ, ಶ್ರೀ ಲಕ್ಷ್ಮಣ್ ಬಿ ನಿಂಬರ್ಗಿ, ಭಾರತೀಯ ಪೊಲೀಸ್ ಸೇವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರು ವಿಜಯಪುರ ಜಿಲ್ಲೆ, ಇವರಿಗೂ ನಾನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಒಂದು ಮಿಂಚನ್ನ ತಂದಿದ್ದಂತಹ ನಮ್ಮೆಲ್ಲರ ನೆಚ್ಚಿನ ಸಪ್ತಮಿ ಗೌಡ ಅವರು ಎಲ್ಲ ಯುವಕರಿಗೆ ಪ್ರೋತ್ಸಾಹಿಸಲು ಅವರು ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂತಹ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು, ಮಾಧ್ಯಮ ಮಿತ್ರರು ಹಾಗೂ ವಿಶೇಷವಾಗಿ ಇವತ್ತು ಉದ್ಯೋಗ ಹುಡ್ಕೊಂಡು ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಉದ್ಯೋಗಾಕಾಂಕ್ಷಿಗಳಿಗೂ, ಈ ಕಾರ್ಯಕ್ರಮಕ್ಕೆ ಉದ್ಯೋಗ ನೀಡಲು ಬಂದಿರುವಂತಹ ಎಲ್ಲ ಸಂಸ್ಥೆಗಳಿಗೂ ಹಾಗೂ ಎಲ್ಲ ಸಾರ್ವಜನಿಕರಿಗೂ, ವಿದ್ಯಾಸಂಸ್ಥೆಗಳಿಂದ ಬಂದಿರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಮತ್ತು ಅವರ ಟೀಚರ್ಸ್ ಮತ್ತು ಪ್ರಿನ್ಸಿಪಲ್ಸ್ಗಳು ಬಂದಿರೋರು ಎಲ್ಲರಿಗೂ ನಾನು ಆದರದ ಸ್ವಾಗತವನ್ನು ಕೋರುತ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವರನ್ನ ಸ್ವಾಗತ ಪರ ನುಡಿಗಳೊಂದಿಗೆ ಇದಕ್ಕೆಲ್ಲ ಕಾರ್ಯಕ್ರಮದ ಬೆನ್ನೆಲುಬಾದ KSDC MD ಮೇಡಮ್ ಅವರು, ವ್ಯವಸ್ಥಾಪಕ ನಿರ್ದೇಶಕರು ಅವರಿಗೆ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತ ಪರ ನುಡಿಗಳೊಂದಿಗೆ ಸ್ವಾಗತಿಸಿಕೊಂಡಂತಹ ಶ್ರೀಮತಿ ಸ್ನೇಹಲ್ ಆರ್, ವ್ಯವಸ್ಥಾಪಕ ನಿರ್ದೇಶಕರು KSDC ಬೆಂಗಳೂರು ಅವರಿಗೆ ಒಂದು ಜೋರ ಚಪ್ಪಾಳೆ ಮುಖೇನ ಅವರನ್ನು ಕೂಡ ಭವ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಭವ್ಯವಾದಂತಹ ಕಾರ್ಯಕ್ರಮದಲ್ಲಿ ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡುವಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಶ್ರೀಮತಿ ಶಿವಕಾಂತಮ್ಮ ನಾಯ್ಕ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ಇವತ್ತಿನ ಈ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಎಲ್ಲ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಹಾರ್ದಿಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನಾಡಲಿಕ್ಕೆ ಮಹನೀಯರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ.
ಎಲ್ಲರಿಗೂ ನಮಸ್ಕಾರ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿರುವ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಈ ಬೃಹತ್ ಉದ್ಯೋಗ ಮೇಳಕ್ಕೆ ತಮ್ಮ ಇಷ್ಟೊಂದು ಸಂಖ್ಯೆಯಲ್ಲಿ ಯುವಜನರು ಯುವಕರು ಬಂದಿರೋದು ನೋಡಿ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಇದು ಒಂದು ಅವಿಸ್ಮರಣೀಯ ದಿನ. ಯಾಕಂದರೆ ವಿಜಯಪುರ ಬಸವಣ್ಣನವರ ನಾಡಿನಲ್ಲಿ ಇಂಥ ಒಂದು ಯುವಕರಿಗಾಗಿ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ನಡೆಯುತ್ತಿದೆ ಅಂದರೆ ಅದು ಎಲ್ಲ ಯುವಕರ ಬಗ್ಗೆ ಇರುವ ಕಾಳಜಿನೇ ಕಾರಣ. ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ನಮ್ಮ ಹೇಳಿದರು, ನಿಮ್ಮ ಸಚಿವರು ಮತ್ತು ಜಿಲ್ಲಾ ಸಚಿವರಿಗೆ ನಾನು ಹೋಗಿ ಕೇಳಿದಾಗ, ಇಲ್ಲಮ್ಮ ಒಂದು ಯುವಕರದೊಂದು ಇಂಥ ಒಂದು ಕಾರ್ಯಕ್ರಮ ಈಗ ನೀಡ್ ಫಾರ್ ಅವರ್ ಅಂತ ಹೇಳಿ ನೀವು ಮಾಡಿ ಅಂತ ಹೇಳಿ ನಮ್ಮ ಜಿಲ್ಲೆಯ ಸಚಿವರು, ನೀರಾವರಿ ಹರಿಕಾರರು ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರು, ನನ್ನ ಮಾರ್ಗದರ್ಶಕರು, ನನ್ನ ರಾಜಕೀಯ ಮಾರ್ಗದರ್ಶಕರು ಆದ ಬೃಹತ್ ಮತ್ತು ಕೈಗಾರಿಕಾ ಮಧ್ಯಮ ಮತ್ತು ಕೈಗಾರಿಕಾ ಸಚಿವರು, ಮೂಲಸೌಕರ್ಯ ಸಚಿವರು ಆದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರೆ, ಈ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿ ಹೊಸ ಹೊಸ ಯೋಜನೆ ಬಂದಿರುವುದು ಬಹಳಷ್ಟು ಕಾರಣೀಕರ್ತರಾದ ನಮ್ಮ ಸಚಿವರು, ನಮ್ಮ ಇಲಾಖಾ ಸಚಿವರು. ಯಾವುದೇ ಒಂದು ಹೊಸ ಕಾರ್ಯಕ್ರಮ ಬಂದಿದೆ ಅಂದರೆ ಈಗ 3 ವರ್ಷದಿಂದ ಯುವಕರಿಗಾಗಿ ಹಲವಾರು ಹೊಸ ಯೋಜನೆಗಳು, ಹೊಸ ಸ್ಕಿಲ್ಗಳು, ಹೊಸ ತರಬೇತಿಗಳು, ಹೊಸ ಯೋಜನೆಗಳು ಬಂದಿದ್ದಾವೆ. ಇದಕ್ಕೆಲ್ಲ ಸಹಕಾರ ನೀಡಿ ನಮ್ಮ ಸಚಿವರಾದ ಶ್ರೀ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಮತ್ತು ಉದ್ಯಮಶೀಲೆಯ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ವೇದಿಕೆ ಮೇಲಿರುವ ನಮ್ಮ ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಬಬ್ಲೇಶ್ವರ್ ಅವರೇ ಹಾಗೂ ಕನಾನ್ ಅವರೇ, ನಗರ ಘಟ್ಟದ ಇಲ್ಲಿ ಅಧ್ಯಕ್ಷರಾದ ಹಾಗೂ ವೇದಿಕೆ ಮೇಲೆ ಎಲ್ಲ ಗ್ಯಾರಂಟಿ ಅನುಷ್ಠಾನದ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ, ಅವರು ಕೂಡ ನಮಸ್ಕರಿಸಿ, ವೇದಿಕೆ ಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿಯವರು, DC ಅವರು ಕೂಡ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ಎಲ್ಲರೂ ಎಲ್ಲರೂ ತಮಗೆ ಉದ್ಯೋಗ 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 ಮೇಳ ಬೇಕು ಅಂತ ಈ ಒಂದು ವೇದಿಕೆ ಉದ್ಯೋಗ ಮತ್ತು ಕೌಶಲ್ಯತೆಗೆ ಕಾರಣ. ನಾವೆಲ್ಲರೂ ಬಹಳಷ್ಟು ಜನ ಉದ್ಯೋಗ ಬೇಕು ಅಂದಾಗ ಯಾಕೆ ಉದ್ಯೋಗ ಸಿಗಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಆ ಪ್ರಶ್ನೆ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಕೌಶಲ್ಯದ ಕೊರತೆ ಇರುತ್ತೆ. ಆ ಕೌಶಲ್ಯವು ತಾವು ಕಲಿಬೇಕು. ನಮ್ಮ ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ ಯಾವ ಕೌಶಲ್ಯದ ಕೊರತೆ ಇದೆ ಹಾಗೂ ಯಾರಿಗಾದರೂ ಉದ್ಯೋಗ ಸಿಗದಿದ್ರೂ ನೀವು ಹತಾಶರಾಗಬೇಡಿ. ಆದಷ್ಟು ನಾವು ಎಲ್ಲ ಕಡೆ ಕಂಪ್ನಿಗಳನ್ನು ತಂದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೀವಿ. ನಮ್ಮ ಒಂದು ಏನು ಒಂದು ಕಾರಣ ಅಂದರೆ ನಾವು ಇದನ್ನು ಇಂಥ ಒಂದು ವೇದಿಕೆ ಮಾಡೋಕ್ಕಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಯಾವ ಸೆಕ್ಟರಲ್ಲಿ ಯಾವ ಜಾಬ್ ಇರ್ತವೆ, ಎಷ್ಟು ಕಂಪ್ನಿಗಳು ಬರ್ತವೆ. ಹಾಗಾಗಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ, ಉದ್ಯೋಗದಾತರಿಗೂ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೂ ಎಲ್ಲರಿಗೂ ತಂದಿದ್ದೀವಿ. ಇದನ್ನೆಲ್ಲ ಉತ್ತಮವಾಗಿ ನಮ್ಮನ್ನು ಕಳೆದ 10 ದಿನಗಳಿಂದ ಒಳ್ಳೆಯದಾಗಿ ಪ್ರಚಾರ ಕೊಡ್ತಿದ್ದಾರೆ ನಮ್ಮ ಮಾಧ್ಯಮ ಬಂಧುಗಳು. ಅವರಿಗೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ. ಹಾಗೂ ಭಾಳಷ್ಟು ಜನ 150ಕ್ಕಿಂತ ಹೆಚ್ಚು ಕಂಪ್ನಿಗಳು, ಜನಪ್ರತಿನಿಧಿಗಳು ಬಂದಿದ್ದಾರೆ, ಅವ್ರ ಪ್ರತಿನಿಧಿಗಳು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಬೆಳಗ್ಗೆಯಿಂದ ಬೆಂಗಳೂರಿಂದ, ಚಿತ್ರದುರ್ಗದಿಂದ, ಪೂನಾದಿಂದ, ಹೈದರಾಬಾದಿಂದ, ಬೇರೆ ಕಡೆಯಿಂದ ಕಂಪ್ನಿಗಳು ಬಂದಿದ್ದಾವೆ. ತಾವೆಲ್ಲರೂ ಮಟ್ಟಿಗೆ ವಿದ್ಯೆ ಒಂದೇ ಇದ್ದರೆ, ಪದವಿ ಒಂದೇ ಪಡೆದರೆ ಸಾಕಾಗಲ್ಲದು. ಆ ಪದವಿಗೆ ಒಂದು ಶಕ್ತಿ ಕೌಶಲ್ಯ, ಆ ಪದವಿಗೆ ಒಂದು ಆಯುಧ ಕೌಶಲ್ಯ. ಹಾಗಾಗಿ ತಮ್ಮೆಲ್ಲರ ಹತ್ರ ಒಂದಲ್ಲ ಒಂದು ಕೌಶಲ್ಯ ಇರುತ್ತೆ. ಆ ಕೌಶಲ್ಯವನ್ನು ನೀವು ಅರಿತುಕೊಳ್ಳಿ. ನಿಮಗೆ ಯಾವ ಕೌಶಲ್ಯ ಇಲ್ಲ ಅದು ಕೂಡ ಹೇಳಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಯವರು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಒಂದು ಮಾತು ಹೇಳಿದರು,
ನಮ್ಮ ಯುವಕರಿಗೆ ಯುವ ನಿಧಿಯನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಯುವ ನಿಧಿ ತೊಗೊಂಡವರೆಲ್ಲ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಅವರು ಯಾಕೆ ಫೇಲ್ ಆಗ್ತಾ ಇದ್ದಾರೆ? ಅವರಿಗೆ ಸೂಕ್ತವಾದ ಕೌಶಲ್ಯ ಬೇಕಾಗತ್ತೆ. ಹಾಗಾಗಿ ನಿಮ್ಮ ನಿಗಮದಿಂದ, ನಿಮ್ಮ ಇಲಾಖೆಯಿಂದ ಒಂದು ಕೌಶಲ್ಯವನ್ನು ಕಲಿಸುವ ಒಂದು ಕೆಲಸ ಮಾಡಿ ಅಂತ ಹೇಳಿ ಇಂಡಸ್ಟ್ರಿ ಲಿಂಕೇಜ್ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಯುವಕರಿಗೆ, ಪದವೀಧರಿಗೆ ಕೂಡ ನಾವು ಕೌಶಲ್ಯವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಆಮೇಲೆ ನನ್ನ ಪ್ರಕಾರ ನಾವು ಚಿಕ್ಕವರಿದ್ದಾಗ ಕಂಪ್ಯೂಟರನ್ನು ಇಂಜಿನಿಯರಿಂಗೋ ಪದವೀಧರ ಇದ್ದಕ್ಕೆ ಕಲಿತಾ ಇದ್ವಿ. ಆದರೆ ಈಗಿನ ಮಕ್ಕಳು LKG UKG ಇರಬೇಕಾದ್ರೆ ಕಂಪ್ಯೂಟರನ್ನು ಕಲಿತಾರೆ. ಅದೇ ರೀತಿ ಕೌಶಲ್ಯ ಕೂಡ ಡಿಗ್ರಿ ಮುಗಿದ ಮೇಲೆ ಅಥವಾ ತಮ್ಮ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಆಗಬಾರ್ದು. ಹಾಗಾಗಿ ಮಕ್ಕಳಿಂದನೇ ನನ್ನ ವೃತ್ತಿ ನನ್ನ ಆಯ್ಕೆ, ಮೈ ಕರಿಯರ್ ಮೈ ಚಾಯ್ಸ್, ಸ್ಕಿಲ್ಸ್ ಶುಡ್ ಬಿ ಚೂಸನ್ ಅಟ್ ದ ಯಂಗ್ ಏಜ್ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು 8ನೇ ತರಗತಿಯಿಂದನೇ ಕೂಡ ನೀವು ಈ ಥರ ಕೌಶಲ್ಯವನ್ನು ಕಳಿಸ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ತಮಗೆಲ್ಲರಿಗೂ ಗೊತ್ತಿದೆ ಬಂಧುಗಳೇ, ಈ ಒಂದು ಓಡುತ್ತಿರುವ ಜಾಗತೀಕರಣದಲ್ಲಿ ಪ್ರತಿ 3 ವರ್ಷಕ್ಕೆ 4 ವರ್ಷಕ್ಕೆ ಟೆಕ್ನಾಲಜಿ ಚೇಂಜ್ ಆಗುತ್ತೆ. ಆ ಟೆಕ್ನಾಲಜಿ ಕುರಿತು ನಮ್ಮ ಜಿಲ್ಲಾ ಸಚಿವರು ಮಾನ್ಯ ಶ್ರೀ MB ಪಾಟೀಲ್ ಸರ್ ಅವರು ಭಾಳಷ್ಟು ಹೇಳ್ತಾರೆ. ಯಾಕಂದರೆ ಅವರು ಇಡೀ ಜಗತ್ತಿನಲ್ಲಿ ಯಾವ ಟೆಕ್ನಾಲಜಿ ನಡೀತದೆ, ಮಕ್ಕಳಿಗೆ ಯಾವ ಟೆಕ್ನಾಲಜಿ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ಸೀರೀಸ್ ಆಗಿ ಟಾಪ್ 5 ಟಾಪ್ 10 ಎಲ್ಲನೂ ಕೂಡ ಹೇಳ್ತಾರೆ. ಹಾಗಾಗಿ ತಾವೆಲ್ಲರೂ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಭಾಳಷ್ಟು ತರಬೇತಿಗಳು ಉಚಿತವಾಗಿರ್ತವೆ. ನೀವು ಯಾರಿಗಾದರೂ ಇಲ್ಲಿ ಜಾಬ್ ಸಿಗದಿಲ್ಲ ಇದ್ರ ಕೂಡ ಹೇಳಿ, ನಿಮಗೆ ಮುಂದಿನ ದಿನಮಾನದಲ್ಲಿ ವಿಜಯಪುರದಲ್ಲಿ ಯಾವ ಕೌಶಲ್ಯ ಕೊಟ್ಟರೆ ನಾವು ಅವ್ರಿಗೆ ಒಳ್ಳೆಯ ಜಾಬ್ ಸಿಗ್ಬೋದು ಅಥವಾ ಸ್ವಾವಲಂಬಿಯಾಗಿ ಬದುಕ್ಬೋದು ಅಂತ ಹೇಳಿ ನಾವು ಅದನ್ನು ಬರೆದುಕೊಂಡು ಮುಂದಿನ ದಿನದಲ್ಲಿ ಅಂಥ ಒಂದು ತರಬೇತಿ ಕೂಡ ನಾವು ರೂಪಿಸ್ಕೊಳ್ತೇವೆ. ಇದೇ ರೀತಿಯಲ್ಲಿ ಮಹಿಳೆಯರಿಗೆ ಕೂಡ ನಾವು ಭಾಳಷ್ಟು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಸ್ವಾವಲಂಬಿ ಆಗಲು. ಹಾಗಾಗಿ ನಮ್ಮ ಇಡೀ ವಿಜಯಪುರ ಜಿಲ್ಲೆಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 2 ಜನ ಹೆಣ್ಮಕ್ಳಂಗೆ ನಲ್ ಜಲ್ ಮಷಿನ್ ಅಡಿಯಲ್ಲಿ ಕೌಶಲ್ಯವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಸಾಧಾರಣವಾದ ಕೌಶಲ್ಯ. ಮಹಿಳೆಯರಂದರೆ ಬರೀ ಟೈಲರಿಂಗು ಮತ್ತು ಬ್ಯೂಟಿ ಪಾರ್ಲರು ಎರಡೇ ಸೀಮಿತ ಆಗದೆ ಪ್ಲಂಬಿಂಗು ಮಾಡಲಿ, ಅವರು ಎಲೆಕ್ಟ್ರಿಕಲ್ ವರ್ಕು ಮಾಡಲಿ, ಮೇಷನ್ ವರ್ಕು ಮಾಡಲಿ ಅಂತ ಹೇಳಿ ಇಂಥ ಒಂದು ತರಬೇತಿ ಕೊಡುವ ಪ್ರಯತ್ನ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸಚಿವರು ಭಾಳಷ್ಟು ಯೋಜನೆಗಳ ಬಗ್ಗೆ ತಮಗೆ ಹೇಳ್ತಾರೆ. ಯಾಕಂದರೆ ಹೊರಗಿನ ದೇಶದಲ್ಲಿ ನಮ್ಮ ಜಿಲ್ಲಾ ಸಚಿವರು ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವರು ಬೆಂಗಳೂರಿಗೆ ಕೂಡ ಹೋಗಬೇಕಾಗಿದೆ. ಹಾಗಾಗಿ ಅವರು ಹೆಚ್ಚಿಗೆ ಮಾತನಾಡಲಿ. ಆಮೇಲೆ ನಮ್ಮ ಸಚಿವರು ಕೌಶಲ್ಯದಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಅವರು ಕೂಡ ತಮಗೆ ಹೇಳ್ತಾರೆ. ನಾನು ಹೆಚ್ಚಿಗೆ ಮಾತನಾಡಲ್ಲ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ, ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಅವರ ತಂದೆ ತಾಯಿಯವರಿಗೆ, ಮಾಧ್ಯಮ ಬಂಧುಗಳಿಗೆ ಹಾಗೂ ಕಂಪನಿಯ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಆದರೆ ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಜಿಲ್ಲಾ ಮಂತ್ರಿಯವರು ಮತ್ತು ನಮ್ಮ ಇಲಾಖಾ ಸಚಿವರು ನಾನು ಈ ಕಾರ್ಯಕ್ರಮ ಆದಾಗ ಇಲ್ಲಿ ಸೆಷನ್ ಇದೆ ಅಮ್ಮ ಬರೋಕ್ಕಾಗಲ್ಲ ಅಂದಾಗ, ಕಾರ್ಯಕ್ರಮ ನಡೆಯೋದೇ ಇಲ್ಲ ಸರ್ ತಾವು ಬರಬೇಕು ಅಂದಾಗ 650 ಕಿಲೋಮೀಟ್ರಿಂದ ನಿನ್ನೆ ಬಂದು ಈ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇದ್ದಾರೆ. ಈ ವೇದಿಕೆ ಮೂಲಕ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಜಿಲ್ಲಾ ಮಂತ್ರಿಯವರಿಗೆ ಶ್ರೀ MB ಪಾಟೀಲ್ ಸರ್ ಅವರಿಗೆ ಹಾಗೂ ನಮ್ಮ ಇಲಾಖೆ ಮಂತ್ರಿಯವರಿಗೆ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲ್ಲ, ಸಮಯ ಬಹಳ ಕಡಿಮೆ ಇದೆ. ನಮ್ಮಲ್ಲಿ ವಿವಿಧ ಕೌಶಲ್ಯತೆ ಇರುವ ಸಪ್ತಮಿ ಗೌಡ ಬಂದಿದ್ದಾರೆ. ಸಪ್ತಮಿ ಗೌಡ ಅವರು ತಮಗೆಲ್ಲರಿಗೂ ಗೊತ್ತಿದೆ ನೋಡಿ, ಹೆಸರು ಹೇಳಿದ ತಕ್ಷಣ ನೀವೆಲ್ಲರೂ ಕೂಗ್ತಾ ಇದ್ದೀರಾ. ಅವರಲ್ಲಿರುವ ಕೌಶಲ್ಯತೆ ಬಗ್ಗೆ ಕೂಡ ಅವರು 2 ನಿಮಿಷ ಹೇಳ್ತಾರೆ. ಹಾಗಾಗಿ ತಾವೆಲ್ಲರೂ ಶಾಂತವಾಗಿ ಕುಳಿತುಕೊಂಡು ಎಲ್ಲ ಇಲ್ಲಿ ಕೂತ್ಕೊಂಡವರು ಕೂಡ ಈ ವೇದಿಕೆ ಕಾರ್ಯಕ್ರಮ ಆದಮೇಲೆ ಹೋಗಿ ಕಂಪ್ನಿಗಳಿಗೆ ನೋಡಿ ಯಾವ ಜಾಬ್ಗಳಿದಾವಂತ ಅರ್ಥ ಮಾಡ್ಕೊಳ್ಳಿ. ಮುಂದೆ ನಾವು ಯಾವ ಜಾಬ್ ತೊಗೋಬೇಕಂತನೂ ನೀವು ಬರೆದಿಟ್ಕೋಬೋದು, ಯಾವ ಸ್ಕಿಲ್ ಬೇಕನ್ನೋದು ಕೂಡ ನೀವು ಬರೆದಿಟ್ಕೋಬೋದು. ಹಾಗಾಗಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲಿರುವ ಎಲ್ಲರಿಗೂ ಹಾಗೂ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸ್ನೇಹಲ್ ಅವರು, ಇಲ್ಲ ಮೇಡಮ್ ತುಂಬ ಚೆನ್ನಾಗಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ
ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ನನ್ನಿಂದ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗೆ ನನ್ನಿಂದ ಸಾಧ್ಯ ಅನ್ನುವಂಥ ಉತ್ತರವನ್ನು ನೀಡುವ ಮೊದಲ ಹೆಜ್ಜೆಯೇ ಯಶಸ್ಸಿನ ಹೆಜ್ಜೆ ಆಗಿರ್ತದೆ. ಅಂತಹ ಹೆಜ್ಜೆಯನ್ನಿಟ್ಟಿರುವಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಹಾರೈಕೆಯ ನುಡಿಗಳೊಂದಿಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿರುವಂತಹ ಶ್ರೀಮತಿ ಶಿವಕಾಂತಮ್ಮ ನಾಯಕ, ಅಧ್ಯಕ್ಷರು, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನು ನೀಡುವ ಮುಖೇನ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಇವತ್ತಿನ ಈ ಭವ್ಯ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಪ್ರಜ್ವಲ್ನೊಂದಿಗೆ ಈ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ